ನೋಡಿ, ರಾಜ್ಯ ರಾಜಕೀಯಕ್ಕೆ ಟಿಪ್ಪು ಹೆಸರು ಬೇಕು, ಆದರೆ ಟಿಪ್ಪು ಕೋಟೆಯ ಜೀರ್ಣೋದ್ಧಾರ ಕೆಲಸಗಳು ಯಾರಿಗೂ ಕೂಡ ಬೇಡ. ಇಲ್ಲಿ ಟಿಪ್ಪು ಕೋಟೆ ಅಳಿವಿನಂಚಿಗೆ ಬಂದು ತಲುಪಿದೆ. ಟಿಪ್ಪು ಕೋಟೆಯ ಉದ್ಧಾರ ಮಾತ್ರ ಯಾರಿಗೂ ಬೇಡ. ಕೇವಲ ರಾಜ್ಯ ರಾಜಕೀಯಕ್ಕೆ ಟಿಪ್ಪು ಹೆಸರು ಬೇಕು, ಆದರೆ ಕೋಟೆ ಉದ್ಧಾರ ಯಾರಿಗೂ ಬೇಡ. ಅವನತಿಯ ಅಂಚಿನಲ್ಲಿ ಐತಿಹಾಸಿಕ ಟಿಪ್ಪು ಕೋಟೆ, ಏರ್ಪೋರ್ಟ್ ನಂದಿ ಬೆಟ್ಟದ ಮಧ್ಯ ಭಾಗದಲ್ಲಿದ್ರೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಕೋಟೆಯಲ್ಲಿ ಹಗಲಲ್ಲೇ ಪುಂಡ ಪೋಖ್ರಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲ, ಅನೈತಿಕ ಚಟುವಟಿಕೆಗಳ ಆಗರ ಕೂಡ ಆಗಿದೆ. ಈ ಒಂದು ಐತಿಹಾಸಿಕ ಸ್ಥಳ ಒಂದು ರೀತಿಯಾಗಿ ಕಪ್ಪು ಚುಕ್ಕಿ ಆಗಿದೆ ಈ ಒಂದು ಕೋಟೆ. ಯಾಕೆಂತ ಹೇಳಿದ್ರೆ ಜೀರ್ಣೋದ್ಧಾರ ಮಾತ್ರ ಯಾರಿಗೂ ಬೇಡ. ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ನೋಡ್ತಾ ಇದ್ದೀವಿ. ರಾಜಕಾರಣಿಗಳಿಗೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಬೇಕು, ಆದರೆ ಟಿಪ್ಪು ಕೋಟೆಯ ಉದ್ಧಾರ ಮಾತ್ರ ಯಾರಿಗೂ ಬೇಡ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಅವನತಿಯ ಅಂಚಿಗೆ ಸಾಗಿದೆ ಈ ಒಂದು ಐತಿಹಾಸಿಕ ಟಿಪ್ಪು ಕೋಟೆ. ಏರ್ಪೋರ್ಟ್, ಇದರ ಜೊತೆಗೆ ನಂದಿ ಬೆಟ್ಟ, ಈ ಎರಡೂ ಮಾರ್ಗದ ಮಧ್ಯದಲ್ಲಿರುವಂತಹ ಈ ಒಂದು ಕೋಟೆಗೆ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಪುಂಡ ಪೋಖ್ರಿಗಳ ಅಡ್ಡೆ ಆಗ್ತಾ ಇದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾರೂ ಇತ್ತ ಗಮನ ಹರಿಸ್ತಾ ಇಲ್ಲ. ಅದು ಏರ್ಪೋರ್ಟ್ ಹಾಗೂ ನಂದಿ ಬೆಟ್ಟದ ನಡುವಿನ ಐತಿಹಾಸಿಕ ಕೋಟೆ. ನೋಡುಗರ ಕಣ್ಮನವನ್ನ ಸೆಳೆಯುವ ಆ ಕೋಟೆ ಅವನತಿಯ ಹಂಚಿನಲ್ಲಿದೆ. ಅದ್ಯಾವ ಕೋಟೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರವಾಸಿಗರನ್ನ ತನ್ನತ್ತ ಸೆಳೆತಿರೋ ಪ್ರವಾಸಿ ತಾಣ, ಶಿಥಿಲಾವಸ್ಥೆ ತಲುಪಿರೋ ಐತಿಹಾಸಿಕ ಕೋಟೆ, ಎಲ್ಲಂದರಲ್ಲಿ ಬಿರುಕು ಬಿಟ್ಟಿರೋ ಬೃಹತ್ ಕಾಂಪೌಂಡ್, ಈ ಎಲ್ಲಾ ದೃಶ್ಯ ಸಾಕ್ಷಿಯಾಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಟಿಪ್ಪು ಕೋಟೆ. ರಾಷ್ಟ್ರೀಯ ಹೆದ್ದಾರಿ 207ರ ಪಕ್ಕದಲ್ಲಿರೋ ಈ ಕೋಟೆ ಹೆದ್ದಾರಿಯಲ್ಲಿನ ಸವಾರರನ್ನ ಆಕರ್ಷಿಸುತ್ತಿದೆ. ಪ್ರತಿನಿತ್ಯ ನೂರಾರು ಜನ ಈ ಕೋಟೆ ನೋಡಲು ಆಗಮಿಸುತ್ತಾರೆ. ಆದರೆ ಮೂಲ ಸೌಕರ್ಯವಿಲ್ಲದೆ ಪ್ರವಾಸಿಗರಿಗೆ ತೀವ್ರ ಬೇಸರವನ್ನುಂಟು ಮಾಡಿದೆ. ರಾಜವಂಶಸ್ಥರು ಆಳಿದ ಕೋಟೆಗೆ ಭದ್ರತೆ ಇಲ್ಲದಂತಾಗಿದೆ. ಅಭಿವೃದ್ಧಿ ಕಾಣದೆ ಪುಂಡ ಪೋಖರಿಗಳ ತಾಣವಾಗಿ ಮಾರ್ಪಾಡಾಗುತ್ತಿದೆ. ಅವ್ಯವಸ್ಥೆಗಳು ಜಾಸ್ತಿ ಇದೆ. ಬಂದವ್ರಿಗೆ ವಾಶ್ರೂಮ್ ಇಲ್ಲ, ಮತ್ತು ಸರಿಯಾಗಿ ಅದರದ್ದು ಫೆಸಿಲಿಟಿ ಇಲ್ಲ. ಕೋಟೆ ಈ ಕಡೆ ಸೈಡು ಆ ಕಡೆ ಸೈಡು ತುಂಬ ಹಾಳಾಗಿದೆ. ನಾವು ಇದ್ದ ಕಾಲದಲ್ಲಿ ಅಷ್ಟು ಈಗ ಇಂಪ್ರೂವ್ಮೆಂಟು ತರೋ ಇದರಲ್ಲಿದ್ರೂ ಯಾವುದೂ ತಂದಿಲ್ಲ. ಬೇಡದೇ ಇರೋವು ಜಾಸ್ತಿ ಆಗಿದೆ ಹೊರತು ಬೇಕಾಗಿರೋದನ್ನು ಫುಲ್ಲು ಕಮ್ಮಿ ಮಾಡಿದ್ದಾರೆ. ಆ ಥರ ವ್ಯವಸ್ಥೆಗಳು ತುಂಬ ಜಾಸ್ತಿ ಇದೆ. ಮೊದಲು ನಮ್ಮ ನೋಡೋಕ್ಕೆ ಅಂತ ಒಂದು ತುಂಬ ಜನ ಶನಿವಾರ ಭಾನುವಾರ ಅಂದರೆ ತುಂಬ ಬರ್ತಿದ್ರು. ಈಗ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅನಾನುಕೂಲಗಳೇ ಜಾಸ್ತಿ ಇದೆ. ಅಂದ ಹಾಗೆ ರಣಬೈರೇಗೌಡರು ಕಟ್ಟಿಸಿದ ಮಣ್ಣಿನ ಕೋಟೆಯನ್ನ ಕಾಲಾಂತರದಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಒಳಪಟ್ಟು ಕಲ್ಲಿನ ಕೋಟೆಯಾಗಿ ಮಾರ್ಪಾಡಾಯಿತು. ಸದ್ಯ ಈ ಕೋಟೆ ಶಿಥಿಲಾವಸ್ಥೆಗೆ ತಲುಪುತ್ತಿದೆ. ಪುರಾತತ್ವ ಇಲಾಖೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಹಾಗೆ ಬಿಟ್ಟಿದೆ. ಹೀಗಾಗಿ ಕೋಟೆ ಹೊರಭಾಗದಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತಿವೆ. ಕೋಟೆಗೆ ಮೋಜು ಮಸ್ತಿಗಾಗಿ ಆಗಮಿಸುವವರು ಗೋಡೆಗಳ ಮೇಲೆ ಪ್ರೇಮ ಬರಹ ಬರೆದು ಹಾಳು ಮಾಡ್ತಿದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅಲ್ಲಲ್ಲಿ ಪಾನ್ ಪರಾಕು ಅನ್ಸು ಹಾಕೊಂಡು ಉಗ್ದಿರೋದು ಮತ್ತು ಎಣ್ಣೆ ಕುಡ್ದಿರೋದು ಅದೆಲ್ಲ ತುಂಬ ಅಸಹ್ಯನೇ ಅನಿಸುತ್ತೆ. ಬಂದು ಹೋಗುವಂಥವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ದೂರದಿಂದ ಬಂದಿರ್ತಾರೆ, ಇಲ್ಲಿ ನೆಟ್ಟಕ್ಕೆ ಒಂದು ವಾಶ್ರೂಮ್ ಇರಲ್ಲ. ನಮ್ಮ ಶಾಪ್ ಇಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ಕೇಳ್ತಾ ಇರ್ತಾರೆ, ವಾಶ್ರೂಮ್ ಬೇಕು. 6 ಮಂತ್ ಬ್ಯಾಕಲ್ಲಿ ಫೋಟೋ ಒಂದು ಬಿದ್ದೋಗಿತ್ತು, ಅದನ್ನು ಕಟ್ತಾ ಇದ್ದಾರೆ. ಇನ್ನು ಸ್ವಲ್ಪ ನೀಟಾಗಿ ಇಟ್ಟರೆ ತುಂಬ ಚೆನ್ನಾಗಿರ್ತಿತ್ತೆ ಅನಿಸುತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ದಯವಿಟ್ಟು ಇಲ್ಲೊಂದು ಸ್ವಲ್ಪ ನೋಡ್ಕೊಬೇಕು. ಒಟ್ಟಾರೆ ಮೂಲ ಸೌಕರ್ಯಗಳಿಲ್ಲದೆ ಐತಿಹಾಸಿಕ ಕೋಟೆ ಸೊರಗುವುದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜು, ಗಮನಿಸ್ತಾ ಇದ್ದೀವಿ, ರಾಜ್ಯ ರಾಜಕೀಯಕ್ಕೆ ಟಿಪ್ಪು ಹೆಸರು ಬೇಕು, ಆದರೆ ಟಿಪ್ಪು ಕೋಟೆಯ ಉದ್ಧಾರ ಯಾರಿಗೂ ಕೂಡ ಬೇಡ ಅಂತ ಅನ್ಸುತ್ತೆ. ರಿಯಾಲಿಟಿ ಚೆಕ್ನಲ್ಲಿ ಏನೆಲ್ಲ ಗೊತ್ತಾಯ್ತು ಮಂಜುನಾಥ್? ಶರತ್, ಖಂಡಿತವಾಗಿ ಅಂದ್ರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹೋದಂತ ಸಂದರ್ಭದಲ್ಲಿ ಟಿಪ್ಪುವಿನ ಹೆಸರನ್ನ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಏನು ಆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಆದ್ರೆ ಇದೇ ಒಂದು ಟಿಪ್ಪುವಿನ ಕೋಟೆ ಇವತ್ತು ಅವನತಿಯ ಹಂತಕ್ಕೆ ತಲುಪ್ತಾ ಇದೆ. ಏನಂತಂದ್ರೆ ಬೆಂಗಳೂರು ಹೊರವಲಯದಲ್ಲೇ ಬರ್ತಕ್ಕಂತ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ದೇವನಹಳ್ಳಿಯ ಟಿಪ್ಪು ಕೋಟೆ ಅಂತಂದ್ರೆ ರಣಬೈರೇಗೌಡರು ಅಂದ್ರೆ ಹಿಂದೆ ಆ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಟಿಪ್ಪು ದಂಡೆದ್ದಿ ಬಂದಂತ ಸಂದರ್ಭದಲ್ಲಿ ಇದೇ ಒಂದು ಕೋಟೆಯನ್ನ ಕಲ್ಲುಗಳಲ್ಲಿ ತ್ರಿಭುಜಾಕಾರವಾಗಿ ಈ ಒಂದು ಕೋಟೆಯನ್ನ
ಆ ಸಂದರ್ಭದಲ್ಲಿ ಕಟ್ಟಿದ್ರು. ಇದೇ ಒಂದು ಕೋಟೆಗೆ ಏನು ಬೆಂಗಳೂರು ಅಂದ್ರೆ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರವಾಸಿಗರು ಇರ್ಬೋದು, ನಂದಿ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರವಾಸಿಗರು, ಸಾಕಷ್ಟು ಜನ ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಇದೇ ಒಂದು ಕೋಟೆಗೆ ಭೇಟಿಯನ್ನ ಕೊಡ್ತಾರೆ. ಜೊತೆಗೆ ಕೋಟೆಯ ಆ ಒಂದು ಸುಂದರ ತಾಣವನ್ನ ಸವಿಲಿಕ್ಕೆ ಅಂತ ಬರ್ತಾರೆ. ಆದ್ರೆ ಇವತ್ತು ಟಿಪ್ಪು ಕೋಟೆ ಅವನತಿಯ ಹಂತಕ್ಕೆ ತಲುಪ್ತಾ ಇದೆ. ಸ್ಥಳೀಯ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಈ ಒಂದು ಕೋಟೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅಂತೇಳಿ ಪುರಾತತ್ವ ಇಲಾಖೆಗೆ ಈ ಒಂದು ಕೋಟೆಯ ನಿರ್ವಹಣೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಪುರಾತತ್ವ ಇಲಾಖೆ ಏನು ಕಳಚಿ ಬೀಳ್ತಾ ಇರ್ತಕ್ಕಂಥ ಕಲ್ಲುಗಳ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ಲಿಲ್ಲ. ಜೊತೆಗೆ ಕೋಟೆಯನ್ನ ರಕ್ಷಣೆ ಮಾಡಿ ಕೋಟೆಯ ಸುತ್ತಲೂ ಕೂಡ ಪ್ರವಾಸಿಗರ ಕಣ್ಮನ ಸೆಳೀತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಇದುವರೆಗೂ ಕೂಡ ಯಾವುದೇ ಒಂದು ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಏನು ಪ್ರವಾಸಿಗರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕೇವಲ ಅಲ್ಲಿ ನಡೀತಾ ಇರ್ತಕ್ಕಂಥ ಅನೈತಿಕ ಚಟುವಟಿಕೆಗಳನ್ನ ನೋಡ್ಕೊಂಡು ಇಲ್ಲಿಗೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ನೋಡಿ ಆ ಸೌಂದರ್ಯವನ್ನ ನೋಡಿ ಇಲ್ಲಿ ಈ ರೀತಿಯಾದ ಮಟ್ಟಕ್ಕೆ ಹೋಗ್ತಾ ಇದೆ. ಯಾಕೆ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಕೋಟೆನ ಅಂತೇಳಿ ಎಲ್ಲರೂ ಪ್ರವಾಸಿಗರು ಮಾತಾಡ್ಕೊಂಡು ಹೋಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸ್ಥಳೀಯರಾಗಿರ್ಬೋದು, ಜೊತೆಗೆ ಪ್ರವಾಸಿಗರು ಹೇಳ್ತಕ್ಕಂಥದ್ದು ಒಂದೇ, ಹಲವಾರು ಬಜೆಟ್ಗಳಲ್ಲಿ ಬೇರೆ ಬೇರೆ ಹಣಗಳನ್ನ ಬೇರೆ ಬೇರೆ ಕಡೆ ಅಭಿವೃದ್ಧಿ ಪಡಿಸೋದಕ್ಕೆ, ಪ್ರವಾಸಿ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲಾ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ. ಆದ್ರೆ ಯಾಕೆ ಈ ಕೋಟೆಯನ್ನ ಈ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ಆ ಒಂದು ಒತ್ತಾಯವನ್ನ ಕೂಡ ಈಗ ಪ್ರವಾಸಿಗರು ಮಾಡ್ತಾ ಇರುವಂತದ್ದು. ಪುರಾತತ್ವ ಇಲಾಖೆ, ಸ್ಥಳೀಯ ಪುರಸಭೆ ಕೂಡಲೇ ಎಚ್ಚೆತ್ಕೊಳ್ಬೇಕು, ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಕೇವಲ ರಾಜಕೀಯವಾಗಿ ಬಳಸ್ಕೊಳ್ಳೋದಲ್ಲ ಕೋಟೆ ಟಿಪ್ಪುವನ ಹೆಸರನ್ನ. ಈ ಒಂದು Okay. ಕೋಟೆಯನ್ನ ಸಂರಕ್ಷಣೆ ಮಾಡ್ಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈಗ ಪ್ರವಾಸಿಗರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶರತ್, ಎಸ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.